ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123-535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಒಳ ಮೀಸಲಾತಿ ಜಾರಿಗೆ ಕೇಂದ್ರ ಶಿಫಾರಸು, ರಾಜಕೀಯ ಲಾಭ ಪಡೆಯುವ ದುರುದ್ದೇಶ ಎಂ ವಿರೂಪಾಕ್ಷಿ. ರಂದು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಂಗಲ ಭವನ ಉದ್ಘಾಟನೆ. ರಂಭಾಪುರಿ ಜಗದ್ಗುರುಗಳು ಭಾಗಿ, ಶ್ರೀ ಅಭಿನವ ರಾಜೋಟಿ ವೀರಶಿವಾಚಾರ್ಯರು. ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣ, ವಾರಸುದಾರರಿಗೆ ವಸ್ತುಗಳ ವಿತರಣೆ. 113 ಪ್ರಕರಣಗಳಲ್ಲಿ 1,79,00,000 ಜಪ್ತಿ, 164 ಆರೋಪಿಗಳ ಬಂಧನ. ಎಸ್ಪಿ. ರಂದು ಶ್ರೀ ನಿಜ ಶರಣ ಅಮ್ಮಿಗರ ಚೌಡಯ್ಯ ಜಯಂತಿ, ಭಾವಚಿತ್ರದ ಮೆರವಣಿಗೆ. ಕೆ ಶಾಂತಪ್ಪ. ರಿಂದ ಯರಗೇರ ಬಡೆಸಾವು ಉರುಸು ಪ್ರಾರಂಭ, ಸಕಲ ಸಿದ್ಧತೆ. ಮೊಹಮ್ಮದ್ ನಿಜಾಮುದ್ದೀನ್. ಜವಾಹರ ನಗರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸ್ವಚ್ಛತಾ ಅಭಿಯಾನ. ಹಿಟ್ ಅಂಡ್ ರನ್, ಪ್ರಸ್ತಾವಿತ ಕಾಯ್ದೆ ಹಿಂಪಡೆಗೆ ಒತ್ತಾಯ. ವಿಶೇಷ ವರ್ಗಗಳಿಗೆ ನಿವೇಶನ ವಸತಿ ನೀಡದ ಜಿಲ್ಲಾಡಳಿತ. 22ರಿಂದ ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ. ನರಸಿಂಹಲು. ಮಹಾಯೋಗಿ ವೇಮನರ ತತ್ವಾದರ್ಶ ಪಾಲಿಸಿ. ಡಾಕ್ಟರ್ ಟಿ ರೋಣಿ. ಬರಗಾಲ ಪರಿಹಾರ, ನರೇಗಾ ಕೆಲಸ ಕೂಲಿ ಹೆಚ್ಚಳಕ್ಕೆ ಒತ್ತಾಯಿಸಿ ಮನವಿ. ಮತ್ತು ನೀಟ್ ಪರೀಕ್ಷೆಯಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಸಾಧನೆ. ವಾರ್ತೆಗಳ ವಿವರ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ಕೇಂದ್ರಕ್ಕೆ ಶಿಫಾರಸು ಮಾಡುವ ಮೂಲಕ ರಾಜಕೀಯ ಲಾಭ ಪಡೆದು ಘೋರ ಅನ್ಯಾಯ ಮಾಡಲು ಹೊರಟಿದೆ ಎಂದು ಮಾದಿಗ ಸಮಾಜ ಹಿರಿಯ ಮುಖಂಡ ಎಂ ವಿರೂಪಾಕ್ಷಿ ಆರೋಪಿಸಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ಕೇಂದ್ರಕ್ಕೆ ಶಿಫಾರಸು ಮಾಡುವ ಮೂಲಕ ರಾಜಕೀಯ ಲಾಭ ಪಡೆದು ಘೋರ ಅನ್ಯಾಯ ಮಾಡಲು ಹೊರಟಿದೆ ಎಂದು ಮಾದಿಗ ಸಮಾಜ ಹಿರಿಯ ಮುಖಂಡ ಎಂ ವಿರೂಪಾಕ್ಷಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಚಿವ ಸಂಪುಟ ಉಪ ಸಮಿತಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಕೇಂದ್ರಕ್ಕೆ ಈಗಾಗಲೇ ಶಿಫಾರಸು ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೊಳಿಸುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿತು. ಆದರೆ ವರದಿಯನ್ನು ಅಂಗೀಕರಿಸದೆ ಸಂವಿಧಾನ ತಿದ್ದುಪಡಿ ಮಾಡುವುದಕ್ಕೆ ಮಾತ್ರ ಶಿಫಾರಸು ಮಾಡಿದೆ. ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ 7 ನ್ಯಾಯಾಧೀಶರ ಪೀಠ ರಚಿಸಲಾಗಿದೆ. ಇದೇ ತಿಂಗಳಲ್ಲಿ ವಿಚಾರಣೆ ಪ್ರಾರಂಭವಾಗಲಿದೆ. ಕಾನೂನಾತ್ಮಕ ಸಮಸ್ಯೆಗಳು ಗೊತ್ತಿದ್ದರೂ ನೆಪ ಮಾತ್ರಕ್ಕೆ ಶಿಫಾರಸು ಮಾಡಿದೆ. 2008ರಲ್ಲಿಯೇ ನ್ಯಾಯಮೂರ್ತಿ ಉಷಾ ಮೇಯರ್ ವರದಿಯಂತೆ 341 ತಿದ್ದುಪಡಿಗೆ ಶಿಫಾರಸು ಮಾಡಿದೆ. ಆದರೂ ರಾಜ್ಯ ಸರ್ಕಾರ ಮತ್ತೊಮ್ಮೆ ತಿದ್ದುಪಡಿ ಶಿಫಾರಸು ಮಾಡಿ ಗೊಂದಲ ಸೃಷ್ಟಿಸಲು ಹೊರಟಿದೆ. ಈ ಹಿಂದೆ
ಬಾದಾಮಿಯಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯೇ ಅವೈಜ್ಞಾನಿಕವಾಗಿದ್ದು ಅದಕ್ಕಾಗಿ ಜಾರಿಗೊಳಿಸಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದರು. ಕೇಂದ್ರ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸುವ ಆತಂಕದಿಂದ ಚರ್ಚೆ ಮಾಡದೆ ಕೇಂದ್ರಕ್ಕೆ ಶಿಫಾರಸು ಮಾಡಿರುವುದಾಗಿ ಹೇಳುತ್ತಿದೆ. ಭೋವಿ, ಬಂಜಾರ, ಕೊರವ, ಕೊರಚ ಸಮುದಾಯಗಳು ಹಾಗೆ ಉಳಿಸಿಕೊಂಡು ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಹೇಳುತ್ತಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿಯಂತೆ 17% ಎಸ್ಸಿ ಹಾಗೂ 7% ಎಸ್ಟಿಗಳಿಗೆ ಮೀಸಲಾತಿ ಒದಗಿಸಲು ಶಿಫಾರಸು ಮಾಡಿದೆ. ಆದರೆ ರಾಜ್ಯದ ಸರ್ಕಾರದ ಸಚಿವ ಸಂಪುಟದಲ್ಲಿ 341 ತಿದ್ದುಪಡಿ ಮಾಡಲು ಶಿಫಾರಸು ಎಂದಷ್ಟೇ ಹೇಳುತ್ತಿದೆ ಎಂದರು. ಸಮುದಾಯ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದರು. ಕೆಲ ಸಮಾಜ ಮುಖಂಡರುಗಳ ಕಾಂಗ್ರೆಸ್ ಗೊಂದಲ ಒಳಮರ್ಮ ಅರಿಯಬೇಕಿದೆ. ಚರ್ಚೆಗೆ ಬಂದರೆ ಚರ್ಚಿಸಲು ಸಿದ್ಧವೆಂದರು. ಕಳೆದ 30 ವರ್ಷಗಳಿಂದ ಕರ್ನಾಟಕದಲ್ಲಿ ಚಳವಳಿಗಳು ಮಾಡುತ್ತಾ ಇದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚಿಗೆ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೇವಲ 6-7 ವರ್ಷಗಳಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ ಸುಮಾರು 23-24 ವರ್ಷಗಳ ಕಾಲ ಮಾದಿಗರ ಹೋರಾಟಗಳಿಗೆ ಯಾವುದೇ ರೀತಿಯ ಕಿಂಚಿತ್ ಕೂಡ ಸ್ಪಂದನೆ ಮಾಡಿದೆ. ಕಾಲಹರಣ ಮಾಡಿ, ಲಾಠಿ ಚಾರ್ಜ್ ಮಾಡಿ, 7-8 ಜನ ಸಾವಿಗೆ ಕಾರಣರಾಗಿ ಕೂಡ ಯಾವತ್ತೂ ಕೂಡ ಒಳ ಮೀಸಲಾತಿಯ ವಿಚಾರವಾಗಿ ಆಯೋಗ ಕೊಟ್ಟಿರ್ತಕ್ಕಂಥ ವರದಿಯನ್ನ ಮುಟ್ಲಿಕ್ಕೆ ಕೂಡ ಹೋಗಲಿಲ್ಲ. ಅದರಲ್ಲಿ ಬಿದ್ದಿರ್ತಕ್ಕಂಥ ಡಸ್ಟ್ ಕೂಡ ಸರಿಸಲಿಕ್ಕೆ ಆಗಲಿಲ್ಲ. ಏನು ಸದಾಶಿವ ಆಯೋಗನ್ನ ರಚನೆ ಮಾಡಿರ್ತಕ್ಕಂಥ ಇವತ್ತು ನಾವೇ ರಚನೆ ಮಾಡಿದ್ವು ಅಂತಕ್ಕಂಥ ಹೇಳ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಯಿತು, ಓಕೆ, ಒಳ್ಳೇದು, ನಾವು ಸ್ವಾಗತವೂ ಮಾಡಿದವ. ಇಡೀ ಮಾದಿಗ ಸಮಾಜ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡಿದ್ವಿ. ನಮಗೇನೋ ಕೂಡ ಅನ್ನ ಇರಲಾರ್ದಂಥ ನಮ್ಮ ಸಮಾಜಕ್ಕೆ, ಕಣ್ಣಿಲ್ಲಾರ್ದಂಥ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಕಣ್ಣು ಬರ್ತದ, ಅನ್ನ ಸಿಗ್ತದಂತಕ್ಕಂಥ ಹಸಿಕೊಂಡಿರ್ತಕ್ಕಂಥ ಜನ ನಾವು ಬಹಳಷ್ಟು ಉತ್ಸುಕತೆಯಿಂದ ಸ್ವಾಗತ. ಕೇವಲ 2008ರಲ್ಲಿ ಉಷಾ ಮೆಹ್ರಾ ವರದಿಯ ಏನು ರಿಪೋರ್ಟ್ ವರದಿ ಕೊಟ್ಟಿತ್ತು, ಆ ವರದಿಯಲ್ಲಿ 341 ವಿಧಿಗೆ ತಿದ್ದುಪಡಿ ಮಾಡಿ ಆಯಾ ರಾಜ್ಯಗಳಿಗೆ ವರ್ಗೀಕರಣ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ವರದಿಯನ್ನು ಉಷಾ ಮೆಹ್ರಾ ಅವರು 2008ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದಾದ ನಂತರ 2020ರಲ್ಲಿ ಅರುಣ್ ಕುಮಾರ್ ಮಿಶ್ರಾ ಅಂತೇಳಿ 5 ಜನರ ನ್ಯಾಯಾಧೀಶರ ಬೆಂಚು ಒಳ ಮೀಸಲಾತಿಯ ಎಲ್ಲ ತಿರುವುಗಳನ್ನು ಸಮಗ್ರವಾಗಿ ಆಲೋಚನೆ ಮಾಡಿ 341 ವಿಧಿಗೆ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಈ ಒಂದು ವಿಷಯದಲ್ಲಿ ಜಾತಿಗಳನ್ನ ಸೇರಿಸುವುದಾಗಲಿ, ಜಾತಿಗಳನ್ನ ಕೈಬಿಡೋದಾಗಲಿ ಆಗ್ತಾ ಇಲ್ಲ. ಇದ್ದಿರ್ತಕ್ಕಂಥ ಜಾತಿಗಳಲ್ಲೇ ಸಮಾನವಾಗಿ ಹಂಚಿಕೆ ಆಗ್ಬೇಕಂತಕ್ಕಂಥದ್ದನ್ನ ಡಿಸ್ಕ್ರಿಮಿನೇಷನ್ ಪವರ್ ಅನ್ನ 341ನಲ್ಲಿದೆ. ಹೀಗಾಗಿ ಇದನ್ನ ಮುಂದುವರಿಸಬಹುದು, ಮಾಡಬಹುದು. ಈ ಸಂದರ್ಭದಲ್ಲಿ ರವೀಂದ್ರ ಜಾಲ್ದಾರ್, ಸುಭಾಷ್ ಅಸ್ಕಿಹಾಳ್, ಭೀಮಯ್ಯ ಮಂಚಾಲ್, ಶಂಶಾಲಂ, ಎನ್.ಕೆ. ನಾಗರಾಜ್, ಆರ್. ಆಂಜನೇಯ, ಚಂದ್ರು ಭಂಡಾರಿ, ರಾಘವೇಂದ್ರ ಭೋರೆಡ್ಡಿ ಸೇರಿದಂತೆ ಅನೇಕರಿದ್ದರು. ನಗರ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ರಾಚೋಟಿ ವೀರ ಶಿವಾಚಾರ್ಯರ ಮಂಗಳ ಭವನ ಹಾಗೂ 2008 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ 21ರಂದು ನಡೆಯಲಿದ್ದು, ರಂಭಾಪುರಿ ಪೀಠದ ಡಾ ವೀರ ಸೋಮೇಶ್ವರ ಮಹಾಭಗತ್ಪಾದರು ಭಾಗಿಯಾಗಲಿದ್ದಾರೆ ಎಂದು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ಹೇಳಿದರು. ನಗರದ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ರಾಚೋಟಿ ವೀರ ಶಿವಾಚಾರ್ಯ ಮಂಗಲ ಭವನ ಹಾಗೂ 1008 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ 21ರಂದು ನಡೆಯಲಿದ್ದು, ರಂಭಾಪುರಿ ಪೀಠದ ಡಾ ವೀರ ಸೋಮೇಶ್ವರ
ಮಹಾಭಗವತ್ಪಾದ್ ಭಾಗಿಯಾಗಲಿದ್ದಾರೆ ಎಂದು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ಹೇಳಿದರು. ಅವರು ಇಂದು ಸೋಮವಾರಪೇಟೆ ಹಿರೇಮಠದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲಿಂಗೈಕ್ಯ ರಾಚೋಟಿ ವೀರ ಶಿವಾಚಾರ್ಯ ಸಂಕಲ್ಪದಂತೆ ಎಲ್ಲಾ ಸಮಾಜಗಳ ಜನರ ತನುಮನ ಧನದಿಂದ ನೆರವಿನಿಂದ ಮಂಗಲ ನಿರ್ಮಾಣವಾಗಿದೆ. ಅಂದು ಬೆಳಗ್ಗೆ ಸೋಮವಾರಪೇಟೆ ಹಿರೇಮಠದಿಂದ ಸಕಲ ವಾದ್ಯಗಳೊಂದಿಗೆ ಸಾರೋಟಿನಲ್ಲಿ ರಂಭಾಪುರಿ ಜಗದ್ಗುರು ಮೆರವಣಿಗೆ ನಡೆಯಲಿದೆ. ಪೂರ್ಣ ಕುಂಭಗಳೊಂದಿಗೆ ನಡೆಯಲಿರುವ ಮೆರವಣಿಗೆಯಲ್ಲಿ ಮಹಿಳೆಯರು ಭಾಗವಹಿಸಲಿದ್ದಾರೆ ಎಂದರು. ನಂತರ ಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಗದ್ಗುರುಗಳ ಆಶೀರ್ವಚನ ಹಾಗೂ 1008 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ. ಮಠಮಾರಿ ಶ್ರೀ ವೀರಭದ್ರ ಶಿವಾಚಾರ್ಯರು ಸೇರಿದಂತೆ ಜಿಲ್ಲೆಯ ಅನೇಕ ಹರಗುರುಚರ ಮೂರ್ತಿಗಳು, ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್, ಎನ್ಎಸ್ ಬೋಸರಾಜ್, ಸಂಸದ ರಾಜಾಮರೇಶ್ವರ ನಾಯಕ್ ಸೇರಿದಂತೆ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು, ಸಮಾಜದ ಬಾಂಧವರು ಭಾಗವಹಿಸಲಿದ್ದಾರೆ. ಎಲ್ಲಾ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ತಿಳಿಸಿದರು. ಒಂದು ಕಲ್ಯಾಣ ನಿರ್ಮಾಣ ಮಾಡಬೇಕು. ಈಗ ಗುರುಗಳ ಸಂಬಂಧ ಯಾವ ಬದುಕಿದ್ದಾರೆ ಅವರನ್ನ ಮದುವೆ ಮಾಡಬೇಕಾದ್ರೆ ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಅನುಕೂಲಿಸತಕ್ಕಂಥ ನಮ್ಮ ಹಿಂದಿನ ರಾಜಕೀಯ ಅನುಕೂಲ ಆಗಿರತಕ್ಕಂಥ ಅನೇಕ ಉದ್ದೇಶದಿಂದ ಪಶ್ಚಿಮ ಆವರಣದಲ್ಲಿ ಇವತ್ತು ದಿನ ಹೊರಬರತಕ್ಕಂಥ ಅವರ ಹೆಸರಿಗೆ ರಾಜಕೀಯ ಅಂತಕ್ಕಂಥದ್ದು ಎಲ್ಲ ಅದು ಎಲ್ಲ ಭಕ್ತರ ಸಹಾಯ ಸರ್ಕಾರದಿಂದ ಆ ಮಂದಿರಗಳ ನಾಳೆ 21ನೇ ತಾರೀಕಿಗೆ ಲೋಕಾರ್ಪಣೆಯನ್ನು ಹೇಳಲಿದೆ. ರಂಭಾಪುರಿ ಜಗದ್ಗುರು ಮಹಾಸ್ವಾಮಿಗಳ ಒಂದು ಅಮೃತ ಹಸ್ತದಿಂದ ಆ ಕಾರ್ಯಕ್ರಮ ಲೋಕಾರ್ಪಣೆಗೊಳ್ಳುತ್ತದೆ. ಅದಕ್ಕೆ ಅನೇಕ ನಾಡಿನ ಹಲವು ಚೌಕಟ್ಟುಗಳಾಗಲಿ ಅನೇಕ ರಾಜಕೀಯ ಮುತ್ಸದ್ದಿಗಳಾಗಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಬೆಳಗಿನ ಜಾವ 8:09 ಗಂಟೆಗೆ ನಮ್ಮ ಸೋದರಪೇಟೆ ಗುರುಮಠದಿಂದ ಜಗದ್ಗುರು ಮಹಾಸ್ವಾಮಿಯವರ ಸಾಹಿತ್ಯ ನಿರ್ಣಯಗಳಿರುತ್ತದೆ. ಅಲ್ಲಿ ಹೋಗಿ ಪಶ್ಚಿಮ ಜಗತ್ತಿನ ಆಡಳಿತ ಹೋಗಿ ತಕ್ಷಣ ಆ ಕಲ್ಯಾಣ ಲೋಕಾರ್ಪಣೆಗೊಳ್ಳುತ್ತದೆ. ಅದರ ಜೊತೆಗೆ ಜಗದ್ಗುರು ಮಹಾಸ್ವಾಮಿಯವರ ಆಶೀರ್ವಚನ ಆದ ತಕ್ಷಣ ಸುಮಾರು 1008 ಭಕ್ತರಿಗೆ ಉಡುಪುಸ್ತಕಗಳ ಕಾರ್ಯಕ್ರಮ ಸಂಕಲ್ಪದಲ್ಲಿ 1008ರಲ್ಲಿ ಅವರು 2000 ಕೂಡ ಭಕ್ತರು ಆಗಬಹುದು. ಎಲ್ಲಾ ಜನರ ಪ್ರತಿಕ್ರಿಯೆ ಬಹಳಷ್ಟಿದೆ. ಇವತ್ತಿನ ರಾಯಚೂರಿನಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲಾ ಪ್ರಕಾರಗಳು ಯಾವುದೇ ಜಾತಿ ಧರ್ಮ ಪಂಥಗಳನ್ನು ಇರುತ್ತದೆ ಇಂಥ ಪಾಠಗಳಿರತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಜೊತೆಗೆ ಪಾಠಗಳಾಗಬೇಕು. ಹಲವಾರು ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ರಾಯಚೂರಿನ ಶಾಸಕರಾಗಿರ್ತಕ್ಕಂಥ ಶಿವರಾಜ ಪಾಟೀಲರು ಅದಕ್ಕೆ ಅವರೇ ಆಗಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆಯನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ. ಎಲ್ಲ ಭಕ್ತರು ಬಹಳಷ್ಟು ಪುಣ್ಯಗಳನ್ನು ಸೇವೆಯನ್ನು ಸಲ್ಲಿಸಿದೆ. ಯಾರೆಲ್ಲ ಅವರೆಲ್ಲರೂ ಕೂಡ ನಮ್ಮ ಕರೆಯುವಿಯರಿಗೆ ಶ್ರೀಮಠಕ್ಕೆ ಬಂದು ಗುರುಗಳ ದರ್ಶನವನ್ನು ಪಡೆದುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಬಹಳಷ್ಟು ಸಂತೋಷ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷ ಡಾ ಶಿವರಾಜ್ ಪಾಟೀಲ್ ಮಾತನಾಡಿ, ಸೋಮವಾರಪೇಟೆ ಹಿರೇಮಠದಿಂದ ನಡೆಯಲಿರುವ ರಾಚೋಟಿ ವೀರ ಶಿವಾಚಾರ್ಯ ಮಂಗಲ ಭವನ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಅಂಗವಾಗಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ಪಂಚಲಿಂಗೇಶ್ವರ ದೇವಸ್ಥಾನದ ಹತ್ತಿರ ನಮ್ಮ ಪೂಜ್ಯ ಹಿರಿಯ ಶರಣರಾದಂಥ ರಾಚೋಟಿ ವೀರ ಶಿವಾಚಾರ್ಯರ ಮಂಗಳ ಭವನ ಉದ್ಘಾಟನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿದೆ. ಇವತ್ತು ಎಲ್ಲ ಸಮಾಜದ ಭಕ್ತರು, ಸರ್ವ ಸಮಾಜದ ಭಕ್ತರು ಇದಕ್ಕೆ ಬೇಡಿಕೆ ಕೊಟ್ಟು ಒಂದು ಒಳ್ಳೆಯ ಸುಂದರ ಕಲ್ಯಾಣ ಮಂಟಪದ ಒಂದು ಲೋಕಾರ್ಪಣೆ ಆಗ್ತಾ ಇದೆ. ದಯಮಾಡಿ ನಾವು ಎಲ್ಲ ರಾಯಚೂರಿನ ಸಮಸ್ತ ಭಕ್ತರಲ್ಲಿ ಸ್ವಾತಂತ್ರ್ಯ ಪಟ್ಟದ ಭಕ್ತರಲ್ಲಿ ಮತ್ತು ಎಲ್ಲ ಸಮಾಜದ ಹಿರಿಯರಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲರ ಅವತ್ತು ಮಧ್ಯಾಹ್ನ 12 ಗಂಟೆಗೆ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪ, ಹೊಸ ಕಲ್ಯಾಣ ಮಂಟಪಕ್ಕೆ ತಾವು ಬರಬೇಕು.
ಅವತ್ತು ರಂಭಾಪುರಿ ಶ್ರೀಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಸೋಮನಾಥ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸಮಾರಂಭ ನಡೀತದೆ. ಇವತ್ತು ಇದೇ ರೀತಿ ನಮ್ಮ ಸೋಮನಾಥ ಶ್ರೀಗಳು ಯಾವತ್ತೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಈ ಮಠದಲ್ಲಿ ಬಹುಶಃ ಇತಿಹಾಸದಲ್ಲಿ ಯಾವುದೇ ಕಾಲದಲ್ಲಿ ಹೆಚ್ಚು ಧಾರ್ಮಿಕ ಕಾರ್ಯಕ್ರಮಗಳಾಗಲಿಕ್ಕಿಲ್ಲ. ಅದರ ಜೊತೆಗೆ ಮಠದ ಒಂದು ಅಭಿವೃದ್ಧಿನೂ ಮಾಡುವಂಥ ಕೆಲಸ ಯಾವತ್ತೂ ನಿರತರಾಗಿರ್ತಾರೆ. ಒಬ್ಬ ಜನಪ್ರತಿನಿಧಿಯಾಗಿ, ಸಮಾಜದ ಯುವಕನಾಗಿ ಮತ್ತು ಈ ಒಂದು ಮಠದ ಭಕ್ತನಾಗಿ ನನ್ನ ಕರ್ತವ್ಯ, ನಾನು ಯಾವತ್ತೂ ಮಠದ ಏಳಿಗೆಗೆ, ಮಠದ ಸರ್ವ ಕೆಲಸ ಕಾರ್ಯಗಳಿಗೆ ಯಾವತ್ತೂ ನಾನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ವೀರಶೈವ ಸಮಾಜ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ಷಣ್ಮುಖಪ್ಪ ವೆಂಕಟಾಪುರ್, ಅಂತರಗಂಗಿ ವೀರಭದ್ರಪ್ಪ, ಮಹಾದೇವಪ್ಪ ಮಿರ್ಜಾಪುರ್, ಮಲ್ಲಿಕಾರ್ಜುನ ಧೋತರಬಂಡಿ, ಕೆಎಂ ಪಾಟೀಲ್, ರಾಮನಗೌಡ ಏಗ್ನೂರು, ಪ್ರಭು ಶಾಸ್ತ್ರಿ, ಉದಯಕುಮಾರ್ ಯಾಪಲದಿನಿ, ದಾನಮ್ಮ ಚನ್ನಕೇಶವ, ಕೇಶವರೆಡ್ಡಿ ಸೇರಿದಂತೆ ಸಮಾಜದ ಮುಖಂಡರುಗಳು ಇದ್ದರು. ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ವರ್ಷದಲ್ಲಿ ದರೋಡೆ, ಮನೆ ಕಳ್ಳತನ, ವಾಹನಗಳು, ಚಿನ್ನಾಭರಣ ಕಳ್ಳತನ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಭೇದಿಸಿ ಒಟ್ಟು 113 ಪ್ರಕರಣಗಳಲ್ಲಿ 1,79,03,483 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡು 164 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು, ನ್ಯಾಯಾಲಯದ ಆದೇಶದ ಮೇರೆಗೆ ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹೇಳಿದರು. ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ವರ್ಷದಲ್ಲಿ ದರೋಡೆ, ಮನೆಗಳ್ಳತನ, ವಾಹನಗಳು, ಚಿನ್ನಾಭರಣ ಕಳ್ಳತನ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಭೇದಿಸಿ ಒಟ್ಟು 113 ಪ್ರಕರಣಗಳಲ್ಲಿ 1,79,03,483 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡು 164 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು, ನ್ಯಾಯಾಲಯದ ಆದೇಶದ ಮೇರೆಗೆ ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹೇಳಿದರು. ನಗರದ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಾದ್ಯಂತ 2023 ಜನವರಿ 1 ರಿಂದ ಡಿಸೆಂಬರ್ 30ರ ಅವಧಿಯಲ್ಲಿ ಗಾಂಜಾ ಬೆಳೆಯುವ, ಅಕ್ರಮ ಸಾಗಾಣಿಕೆ ಮಾಡುವ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಒಟ್ಟು 14 ಪ್ರಕರಣಗಳು ದಾಖಲಿಸಿ 38 ಕೆಜಿ 755 ಗ್ರಾಂ ಗಾಂಜಾವನ್ನು ಜಪ್ತಿ ಮಾಡಲಾಗಿದೆ. ಸುಮಾರು 2,44,350 ರೂಪಾಯಿ ಮೌಲ್ಯವಾಗಿದೆ. ಇದರಲ್ಲಿ 21 ಜನ ಆರೋಪಿತರನ್ನು ದಸ್ತಗಿ ಮಾಡಲಾಗಿದೆ ಎಂದರು. ಮಕ್ಕಳು ಸೇವಿಸುವ ಚಾಕೊಲೇಟ್ಗಳಲ್ಲಿ ಗಾಂಜಾ ದ್ರವವನ್ನು ಮಿಶ್ರಣ ಮಾಡಿ ಮಾರಾಟ ಮಾಡುವಂತಹ ಅಂಗಡಿಗಳ ಮೇಲೆ ದಾಳಿ ಮಾಡಿ 3 ಪ್ರಕರಣಗಳನ್ನು ದಾಖಲಿಸಿಕೊಂಡು 8 ಕೆಜಿ 990 ಗ್ರಾಂ ಚಾಕೊಲೇಟ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ 5,850 ರೂಪಾಯಿಗಳಾಗಿವೆ. ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ವಿವಿಧ ಠಾಣೆಗಳಲ್ಲಿ ಎಲ್ಪಿಸಿ ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡ 21 ಪ್ರಕರಣಗಳಲ್ಲಿನ 29 ಜನರ ಆರೋಪಿತರನ್ನು ಪತ್ತೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದೆ. ಒಟ್ಟು 19 ಪ್ರಕರಣಗಳು, 10 ವರ್ಷದ ಹಳೆಯ ಪ್ರಕರಣಗಳಲ್ಲಿ 19 ಜನ ಆರೋಪಿತರನ್ನು ಪತ್ತೆ ಮಾಡಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿದೆ ಎಂದು ತಿಳಿಸಿದರು. ಮೊಬೈಲ್ಗಳ ಕಳ್ಳತನ ಪ್ರಕರಣಗಳಿಗೆ ಸಿಇಐಆರ್ ಪೋರ್ಟ್ನಲ್ಲಿ ನೋಂದಾಯಿಸಿದ ಒಟ್ಟು 772 ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂದಿರುಗಿಸಲಾಗಿದೆ. ಒಟ್ಟು ಮೌಲ್ಯ 1,54,40,000 ರೂಪಾಯಿ ಮೌಲ್ಯದ ಮೊಬೈಲ್ಗಳಾಗಿವೆ. ಜಿಲ್ಲೆಯಾದ್ಯಂತ ಮಹಿಳೆ ಮತ್ತು ಮಕ್ಕಳ ಠಾಣೆ ಸೇರಿದಂತೆ ಒಟ್ಟು 242 ಪ್ರಕರಣಗಳು ವರದಿಯಾಗಿದ್ದು, ಅವುಗಳಲ್ಲಿ 223 ಪ್ರಕರಣಗಳನ್ನು ಪತ್ತೆ ಹಚ್ಚಿ ಕಾಣೆಯಾದ ಸಂಬಂಧಿಕರಿಗೆ ಒಪ್ಪಿಸಲಾಗಿದೆ. ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭಾರತೀಯ ಆಯುಧ ಕಾಯ್ದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಾ ಜಯಪ್ರಕಾಶ್ ಪಾಟೀಲ್ ಅವರನ್ನು ಕೊಲೆ ಮಾಡಲು ಯತ್ನಿಸಿದ್ದು, ಈ ಘಟನೆಯಿಂದ ಸಾರ್ವಜನಿಕರು ಭಯ ಮತ್ತು ಆತಂಕಕ್ಕೆ ಒಳಗಾಗಿದ್ದರಿಂದ ಕ್ಷಿಪ್ರ ಕಾರ್ಯಾಚರಣೆಯಿಂದ ಆರೋಪಿತರನ್ನು 48 ಗಂಟೆಯೊಳಗೆ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಎಂದರು. ಬಳಗಾನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆಯಾದ ಮಹಿಳೆ ಪತ್ತೆ ಕುರಿತು ವಿಶೇಷ ತಂಡವನ್ನು ರಚಿಸಿ ತೆಲಂಗಾಣ ನಾಗರಕೊಲ್ಲಿಯಲ್ಲಿ ಪೊಲೀಸ್ ಠಾಣೆಯ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇದ್ದ ಆರೋಪಿ ಸತ್ಯನಾರಾಯಣ ಪೊಲೀಸ್ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಜಿಲ್ಲೆಯಾದ್ಯಂತ ಕಳೆದ 1 ವಾರದಿಂದ ವಿಶೇಷ ಕಾರ್ಯಾಚರಣೆ ಮಾಡಿ ದೋಷಪೂರಿತ ಕರ್ಕಶ ಶಬ್ದವನ್ನು ಉಂಟು ಮಾಡುವ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುತ್ತಿದ್ದ ಒಟ್ಟು 380 ದ್ವಿಚಕ್ರ ವಾಹನ ಸವಾರರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಲಂ 192 2 ಮೋಟಾರು ವಾಹನ ಕಾಯ್ದೆ ಅನ್ವಯ ಒಟ್ಟು 2,52,000 ದಂಡ ವಿಧಿಸಲಾಗಿದೆ. ದೋಷಪೂರಿತ ಸೈರೆನ್ಸ್ಗಳನ್ನು ವಶಕ್ಕೆ ಪಡೆದು ಜಿಲ್ಲಾ ಪೊಲೀಸ್ ಕಚೇರಿಯ ಡಿಎಆರ್ ಕವಾಯತ್ ಮೈದಾನದಲ್ಲಿ ರೋಡ್ ಕೂಲರ್ ಹಾಯಿಸಿ ನಾಶಪಡಿಸಲಾಯಿತು.
2022ನೇ ಸಾಲಿನಲ್ಲಿ 306 ರಸ್ತೆ ಅಪಘಾತ ಪ್ರಕರಣಗಳು ದಾಖಲಾಗಿದ್ದು 2023ನೇ ಸಾಲಿನಲ್ಲಿ 267 ರಸ್ತೆ ಅಪಘಾತ ಪ್ರಕರಣಗಳು ದಾಖಲಾಗಿವೆ ಎಂದು ತಿಳಿಸಿದರು. ನೂತನ ವಿಚಾರ ಅಂದರೆ ನಮ್ಮ ಏನು ಮೊಬೈಲ್ ಕಳ್ಳತನ ಇತ್ತೀಚೆಗೆ ಎಲ್ಲರೂ ಕೂಡ ಮೊಬೈಲ್ ಕಳ್ಳತನ ನೋಡ್ತಾ ಇದ್ದೀರ, ಹೆಚ್ಚಾಗ್ತಾ ಇದೆ. ಯಾಕಂದರೆ ಎಲ್ಲರ ಬಳಕೆ ಹೆಚ್ಚಾಗಿದೆ. ಇದರಲ್ಲಿ ನಾವು ಸುಮಾರು 772 ಮೊಬೈಲ್ಸನ್ನು ನಾವು ಈ ವರ್ಷ ರಿಕವರಿ ಮಾಡಿದ್ದೀವಿ. ಇದರಲ್ಲಿ ಒಟ್ಟು ಮೊತ್ತ ಬಂದುಬಿಟ್ಟು 1.54 crores ಕೇವಲ ಮೊಬೈಲ್ಗಳದ್ದು. ಸೊ ಇಷ್ಟನ್ನು ನಾವು ಆಲ್ರೆಡಿ ನಮ್ಮ ಓನರ್ಸ್ಗಳಿಗೆ ಹಿಂದಿರುಗಿಸಿದ್ದೀವಿ. ಇದನ್ನು ನಾವು ಒಂದು CEIR ಅನ್ನೋ ಪೋರ್ಟಲ್ ಮುಖಾಂತರ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾರೇ ಸಾರ್ವಜನಿಕರು ತಮ್ಮ ಮೊಬೈಲನ್ನು ಕಳೆದುಕೊಂಡಾಗ ಅದನ್ನು ನೀವು CEIR ಅನ್ನೋ ಪೋರ್ಟಲಲ್ಲಿ ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ರೆ ಅದು ಆಟೋಮ್ಯಾಟಿಕಲಿ ನಮ್ಮ ಪೊಲೀಸ್ ಲಾಗಿನ್ನಿಗೆ ಬರುತ್ತೆ. ನಾವು ಅದನ್ನು ಪತ್ತೆ ಹಚ್ಚೋ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಕೆಲವು ಸರ್ತಿ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಲೇಟ್ ಆಗುತ್ತೆ, ದೂರ ಇರುತ್ತೆ. ಸೊ ಇದನ್ನು ಆನ್ಲೈನಲ್ಲೇ CEIR ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಅದು ಫಸ್ಟ್ ಲಿಂಕೇ ಬರುತ್ತೆ. ಆ ಲಿಂಕಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ಡೀಟೇಲ್ಸ್ನ ನೀವು ಏನಾದರೂ ಅಪ್ಲೋಡ್ ಮಾಡಿದ್ರೆ ಮಿಕ್ಕಿದ್ದ ಕಾರ್ಯಾಚರಣೆಯನ್ನು ನಾವು ನಮ್ಮ ಪೊಲೀಸ್ ಸ್ಟೇಷನ್ ಕಡೆಯಿಂದ ಮಾಡ್ತೀವಿ. ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ಗೆ ಬರೋರು ಕೂಡ ನಾವು ಫಸ್ಟ್ CEIR ಪೋರ್ಟಲಲ್ಲೇ ಹಾಕ್ಬಿಟ್ಟು ಆ ನಂತರ ನಾವು ನಮ್ಮ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ನಾನು ಅದೇ ವಿನಂತಿಯನ್ನು ಮಾಡ್ಕೊತೀನಿ, ದಯವಿಟ್ಟು ನೀವು ಎಲ್ಲರೂ CEIR ಪೋರ್ಟಲ್ನ ಒಂದು ಹೆಚ್ಚು ಬಳಕೆ ಮಾಡಿ. ಆವಾಗ ನಮಗೂ ಕೂಡ ಕಾರ್ಯಾಚರಣೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ಹಮ್ಮಿಕೊಂಡಿದ್ವಿ. ಕಳೆದ ವರ್ಷ ನಮ್ಮಲ್ಲಿ ಏನು ಪ್ರಾಪರ್ಟಿ ಎಲ್ಲ ನಾವು ರಿಕವರಿ ಮಾಡಿದ್ವಿ ಅದನ್ನು ಅವರ ಓನರ್ಸ್ಗಳಿಗೆ ರಿಟರ್ನ್ ಮಾಡೋ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಸುಮಾರು 113 ಸ್ವತ್ತಿನ ಪ್ರಕರಣಗಳಲ್ಲಿ ನಾವು ರಿಕವರಿಯನ್ನು ಮಾಡಿದ್ದೀವಿ. ಎಂಟೈರ್ ಮೊತ್ತ ಬಂದ್ಬಿಟ್ಟು 1,79,03,483 ರೂಪಾಯಿ. ಇಷ್ಟು ವರ್ತ್ ನಾವು ರಿಕವರಿಯನ್ನು ಮಾಡ್ಕೊಂಡಿದ್ದೀವಿ. ಈ ಸರ್ತಿ ನಮ್ಮದು ಕಾರ್ಯಾಚರಣೆಯನ್ನು ಹಲವಾರು ಟೀಮ್ಸ್ಗಳಾಗಿ ಡಿವೈಡ್ ಮಾಡಿ ಸಬ್ ಡಿವಿಷನ್ ವೈಸು ಟೀಮ್ಸ್ನ ಮಾಡಿ ನಾವು ಮಾಡಿಸೋ ವ್ಯವಸ್ಥೆಯನ್ನು ಮಾಡಿದ್ವಿ. ಇತರೆ ಬಂದೋಬಸ್ತ್ಗಳ ನಡುವೆಯೂ ನಾವು ನಮ್ಮ ಏನು ಪತ್ತೆ ಕಾರ್ಯಾಚರಣೆಯನ್ನು ಸುಗಮವಾಗಿ ಮತ್ತು ಎಲ್ಲ ರೀತಿಯ ಎಫರ್ಟ್ಸ್ ಹಾಕಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಂತರ ಜಿಲ್ಲಾದ್ಯಂತ ನಾವು ಗಾಂಜಾ ಏನು ಒಂದು ಹಾವಳಿ ಬಗ್ಗೆ ನಾವು ಹೆಚ್ಚು ಮಾತಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ನಾನು 14 ಕೇಸಸ್ಸನ್ನು ರಿಜಿಸ್ಟರ್ ಮಾಡಿ ಸುಮಾರು 38 kg ಇದರಲ್ಲಿ ಒಣ ಮತ್ತು ಹಸಿ 2 ಥರದ ಗಾಂಜಾ ಕೂಡ ನಾವು ಇದು ವಿ ಹ್ಯಾವ್ ಟೇಕನ್ ಇನ್ ಟು ಕಸ್ಟಡಿ. ಅದು ಟೋಟಲಿ 21 ಜನ ಆರೋಪಿತರನ್ನ ನಾವು ದಸ್ತಗಿರಿ ಮಾಡಿ ಅವ್ರಿಗೆ JC ಮಾಡಿ ಜೈಲಿಗೆ ಕಳಿಸ್ಕೊಟ್ಟಿದ್ದೀವಿ. ಹಾಗೆ ನಾವು ಮಕ್ಕಳು ಸೇವಿಸೋ ಚಾಕ್ಲೇಟ್ ಗಾಂಜಾ ಈ ನಿಟ್ಟಿನಲ್ಲೂ ಒಂದು 8 kg 990 ಗ್ರಾಮ್ ಮಟ್ಟದ ಚಾಕ್ಲೇಟ್ಗಳನ್ನು ಜಪ್ತಿ ಮಾಡಿ ಅವನ್ನು ನಾವು ಕೋರ್ಟ್ಗೆ ಒಪ್ಪಿಸಿ ಇತರೆ ಎಲ್ಲೆಲ್ಲಿ ಆಗ್ತಾಯಿದೆ ಅಲ್ಲೂ ಕೂಡ ನಾವು ರೇಡ್ ಮಾಡಿ ಒಂದು ಸುಮಾರು ಪ್ರಕರಣಗಳನ್ನು ಈ ವರ್ಷ ಮಾಡಿದ್ವಿ. ಅದರ ಜೊತೆಗೆ ನಮ್ಮಲ್ಲಿ ಲಾಂಗ್ ಪೆಂಡಿಂಗ್ ಪ್ರಕರಣಗಳು ಇರ್ತವೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ. ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು 1989, 1985, 95, 98 ಇಷ್ಟು ಹಳೆ ಪ್ರಕರಣಗಳಲ್ಲಿ ಆ ರೀತಿ 21 ಪ್ರಕರಣಗಳಲ್ಲಿ 29 ಆರೋಪಿತರನ್ನು ಪತ್ತೆ ಮಾಡಿ ನ್ಯಾಯಾಂಗನ ಬಂಧಕಕ್ಕೆ ನಾವು ಕೊಟ್ಟಿದ್ವಿ. ಅದರ ಜೊತೆ 19 ಲಾಂಗ್ ಪೆಂಡಿಂಗ್ ವಾರೆಂಟ್ಸ್ ಅಂದರೆ ಒಂದು 10 ವರ್ಷ 12 ವರ್ಷದಿಂದ ಅವರು ತಲೆಮರೆಸ್ಕೊಂಡಿದ್ದವ್ರನ್ನ ಕೂಡ ನಾವು
ಈ ಸಂದರ್ಭದಲ್ಲಿ ಎಎಸ್ಪಿ ಶಿವಕುಮಾರ್, ಹೆಚ್ಚುವರಿ ಎಎಸ್ಪಿ ಹರೀಶ್, ಡಿಎಸ್ಪಿ ಸತ್ಯನಾರಾಯಣ ರಾವ್, ವಿವಿಧ ಪೊಲೀಸ್ ಠಾಣೆಗಳ ಸಿಪಿಐ, ಪಿಎಸ್ಐ ಸಿಬ್ಬಂದಿಗಳು ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Hallmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ
ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪ್ರತಿ ವರ್ಷದಂತೆ ಜನವರಿ 21ರಂದು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಗಂಗಾ ಮತಸ್ಥ ಸಮಾಜದ ಅಧ್ಯಕ್ಷ ಕೆ ಶಾಂತಪ್ಪ ಹೇಳಿದರು. ಪ್ರತಿ ವರ್ಷದಂತೆ ಜನವರಿ 21ರಂದು ಜಿಲ್ಲಾಡಳಿತ ಸಹಯೋಗದೊಂದಿಗೆ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಗಂಗಾ ಮತಸ್ಥ ಸಮಾಜದ ಅಧ್ಯಕ್ಷ ಕೆ ಶಾಂತಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 21ರಂದು ಬೆಳಗ್ಗೆ 8 ಗಂಟೆಗೆ ಶ್ರೀ ಅಂಬಿಗರ ಚೌಡಯ್ಯ ಪುತ್ಥಳಿಗೆ ವಿಶೇಷ ಪೂಜೆ ಮಾಲಾರ್ಪಣೆ ನಡೆಸಲಾಗುತ್ತದೆ. ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಲಿದೆ. ನಂತರ ಅಲ್ಲಿಂದ ಭಾವಚಿತ್ರದ ಮೆರವಣಿಗೆ ನಗರದ ವಿವಿಧ ರಸ್ತೆಗಳ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಆಗಮಿಸಲಿದೆ. ಸಮಾಜದ 10,000 ಜನರು ಮೆರವಣಿಗೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಉಸ್ತುವಾರಿ ಸಚಿವರು, ಸಣ್ಣ ನೀರಾವರಿ ಸಚಿವರು ಸೇರಿದಂತೆ ಜಿಲ್ಲೆಯ ಶಾಸಕರು, ಸಮಾಜದ ಪ್ರಮುಖರು ಭಾಗವಹಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಮಾಜ ಕಾರ್ಯಾಧ್ಯಕ್ಷ ಶರಣಪ್ಪ ಕಲ್ಮಾಲ್, ಕಡಗೋಳು ಆಂಜನೇಯ, ಶರಣಪ್ಪ ಕಡಗೋಳು, ರಂಗನಾಥ್, ನರಸಿಂಹಲು, ರಾಮಚಂದ್ರ ಕಡಗೋಳು, ಪ್ರಭು, ಕೆಟಿ ಶ್ರೀನಿವಾಸ್ ಉಪಸ್ಥಿತರಿದ್ದರು. ತಾಲೂಕಿನ ಯರಗೇರ ಹಜರತ್ ಬಡೇಸಾಬ್ ದರ್ಗಾ ಉರುಸು ಜನವರಿ 20ರಿಂದ 22ರವರೆಗೆ ನಡೆಯಲಿದ್ದು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ದರ್ಗಾ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ತಾಲೂಕಿನ ಯರಗೇರ ಹಜರತ್ ಬಡೇಸಾಬ್ ದರ್ಗಾ ಉರ್ಸು ಜನವರಿ 20ರಿಂದ 22ರವರೆಗೆ ನಡೆಯಲಿದ್ದು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ದರ್ಗಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 20ರಂದು ಗಂಧ ಮೆರವಣಿಗೆ, 21ರಂದು ಉರುಸು ಹಾಗೂ 22ರಂದು ಜಿಯಾತ್ ಕಾರ್ಯಕ್ರಮಗಳು ನಡೆಯಲಿವೆ. ಎಳ್ಳಮಾವಾಸ್ಯೆ ನಂತರ ಮೊದಲ ರವಿವಾರ ಅಥವಾ 2ನೇ ರವಿವಾರ ಉರುಸ್ ಆಚರಿಸಿಕೊಂಡು ಬರಲಾಗುತ್ತಿದೆ. ದರ್ಗಾದ ಸಜ್ಜಾದೆ ಸೈಯದ್ ಹಫೀಜುಲ್ಲಾ ಖಾದ್ರಿ ಮನೆಯಿಂದ ಗಂಧದ ಮೆರವಣಿಗೆ 20ರಂದು ಪ್ರಾರಂಭವಾಗಿ ಗ್ರಾಮದ ವಿವಿಧ ರಸ್ತೆಗಳ ಮೂಲಕ 21ರಂದು ಬೆಳಗಿನ ಜಾವ ದರ್ಗಾಕ್ಕೆ ಆಗಮಿಸಲಿದೆ. ರವಿವಾರ ಸರ್ವ ಭಕ್ತರ ಸಮ್ಮುಖದಲ್ಲಿ ಉರುಸ್ ನಡೆಯಲಿದೆ. ಸೋಮವಾರದಂದು ಜಿಯಾರಾತ್ ನಡೆಯಲಿದೆ. ಸರ್ವ ಸಮಾಜಗಳಿಂದ ಪೂಜಿಸಲ್ಪಡುವ ಉರುಸಿಗೆ ಸರಿಸುಮಾರು 1 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಉರುಸಿನ ಅಂಗವಾಗಿ ಕೆಎಸ್ಆರ್ಟಿಸಿಯಿಂದ ವಿಶೇಷ ಬಸ್ ಸೌಲಭ್ಯ ಮಾಡಲಾಗುತ್ತದೆ. ಆರೋಗ್ಯ ಇಲಾಖೆಯಿಂದ ದರ್ಗಾ ಆವರಣದಲ್ಲಿಯೇ ಆರೋಗ್ಯ ತಪಾಸಣಾ ಶಿಬಿರ ವ್ಯವಸ್ಥೆ ಮಾಡಲಾಗಿದೆ. ಜೆಸ್ಕಾಂ ಹಾಗೂ ಪೊಲೀಸ್ ಇಲಾಖೆಗಳ ಸಹಕಾರದಿಂದ ವಿದ್ಯುತ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ದದ್ದಲ್ ಬಸನಗೌಡ ಹಾಗೂ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಸಂಸದ ರಾಜಾ ಅಂಬರೀಶ್ವರ ನಾಯಕ್ ಸೇರಿದಂತೆ ಮಾಜಿ ಸಂಸದ ಬಿವಿ ನಾಯಕ್, ಮಾಜಿ ಶಾಸಕ ತಿಪ್ಪರಾಜ ಹವಲ್ದಾರ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ ಸೇರಿದಂತೆ ಅನೇಕ ಗಣ್ಯರಿಗೆ ಆಹ್ವಾನಿಸಲಾಗಿದೆ ಎಂದರು. ದರ್ಗಾ ಕಮಿಟಿಯಿಂದ ಈ ಬಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಪುಸ್ತಕ ಉಚಿತವಾಗಿ ವಿತರಿಸಲಾಗುತ್ತದೆ. 27ರಂದು ರಕ್ತದಾನ ಶಿಬಿರ ಹಾಗೂ ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮಗಳ ಕುರಿತು ಮಕ್ಕಳಿಗೆ ಕಿರುಚಿತ್ರ ಪ್ರದರ್ಶನ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಉರುಸಿಗೆ ಬರುವ ಭಕ್ತಾದಿಗಳಿಗೆ ಯರಗೇರ ಗ್ರಾಮ ಪಂಚಾಯಿತಿಯಿಂದ ಕುಡಿಯುವ ನೀರು, ಬೀದಿ ದೀಪ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಸರ್ವಧರ್ಮಗಳ ಸಂಕೇತವಾಗಿರ್ತಕ್ಕಂಥ ಹಜರತ್ ಬಡೇ ಸಾಹೇಬ್ ಉರುಸನ್ನು ನಾಳೆ ದಿನಾಂಕ 20/1/2024ರಂದು ಗಂಧದ ಮೆರವಣಿಗೆ ಸಂದಲ್ ಶರೀಫ್, ದಿನಾಂಕ 21/1/2024ರಂದು ಉರುಸ್ ಶರೀಫ್, ದಿನಾಂಕ 22/1/2024ರಂದು ಜಿಯಾರತ್ ಫಾತಿಹಾ ಅಂತ ಹೇಳಿ ಜಿಯಾರತ್ ಫಾತಿಹಾ ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ. ಸದರಿ ದಿನಾಂಕವನ್ನು
ಪ್ರತಿ ವರ್ಷ ಎಳ್ಳ ಅಮಾವಾಸ್ಯೆ ಆದ ನಂತರ ಮೊದಲನೇ ರವಿವಾರ ಅಥವಾ ಎರಡನೇ ರವಿವಾರದಂದು ಉರುಸಿನ ದಿನಾಂಕವನ್ನು ನಿಗದಿಪಡಿಸಲಾಗುವುದು. ನಮ್ಮ ಉರುಸ್ ದಿನಾಂಕ ನಿಗದಿಪಡಿಸುವುದು ಎಳ್ಳಮಾವಾಸ್ಯೆ ನಂತರ, ಎಳ್ಳಮಾವಾಸ್ಯೆ ಲೆಕ್ಕ. ನಮ್ಮ ಧರ್ಮಗುರುಗಳಾಗಿರ್ತಕ್ಕಂಥ ಜನಾಬ್ ಸೈಯದ್ ಅಮಾನುಲ್ಲಾ ಖಾದ್ರಿ ಸಾಹೇಬ್ ಅವರು ತಮ್ಮ 97ನೇ ವಯಸ್ಸಿನಲ್ಲಿ ಜೀವಂತವಿರುವಾಗಲೇ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರಿಗೆ ತಮ್ಮ ಸ್ವಂತ ಮಗನಾಗಿರುವುದರಿಂದ ದರ್ಗಾ ಸಜ್ಜಾದೆ ನಶೀನ್ ಉತ್ತರಾಧಿಕಾರಿಯೆಂದು ನೇಮಕ ಮಾಡಿದ್ದು ಖಿಲಾಫತ್ ನೀಡಿದ್ದು ಇರುತ್ತದೆ. ಪ್ರತಿ ವರ್ಷ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಯರಗೆರ ಇವರ ಮನೆಯಿಂದ ರಾತ್ರಿ ಗಂಧದ ಮೆರವಣಿಗೆಯು ಅವರ ಮನೆಯಿಂದ ಗಂಧದ ಮೆರವಣಿಗೆ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ದಿನಾಂಕ 21/1/2024 ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪುವುದು. ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಸದಸ್ಯರುಗಳಾದ ಮೆಹಬೂಬ್ ಪಟೇಲ್, ಫಕ್ರುದ್ದೀನ್, ಹಾಜಿ ಮಲ್ಲಂಗ್, ಮೊಹಮ್ಮದ್ ರಫಿ ಉಪಸ್ಥಿತರಿದ್ದರು. ಅಯೋಧ್ಯೆಯಲ್ಲಿ ಐತಿಹಾಸಿಕ ಶ್ರೀ ರಾಮಲಾಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಇರುವ ಎಲ್ಲಾ ದೇಗುಲ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ ಮೇರೆಗೆ ನಗರದ ವಾರ್ಡ್ ನಂಬರ್ 10ರ ಜವಾಹರ್ ನಗರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಯಿತು. ಅಯೋಧ್ಯೆಯಲ್ಲಿ ಐತಿಹಾಸಿಕ ಶ್ರೀ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಇರುವ ಎಲ್ಲಾ ದೇಗುಲ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ ಮೇರೆಗೆ ನಗರದ ವಾರ್ಡ್ ನಂಬರ್ 10ರ ಜವಾಹರ್ ನಗರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಯಿತು. ಶಾಸಕ ಡಾ ಎಸ್ ಶಿವರಾಜ್ ಪಾಟೀಲ್ ಅವರು ದೇವಸ್ಥಾನ ಆವರಣದಲ್ಲಿ ಕಸ ಗುಡಿಸುವ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮೂರು ದಿನಗಳ ಕಾಲ 21ನೇ ತಾರೀಕುವರೆಗೆ 19, 20, 21ನೇ ತಾರೀಕುವರೆಗೂ ರಾಯಚೂರಿನಲ್ಲಿ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಅದೇ ಥರನಾಗಿ ಇವತ್ತು ರಾಯಚೂರಿನ ಪ್ರಸಿದ್ಧ ರಾಘವೇಂದ್ರ ಸ್ವಾಮಿ ಗುಡಿಯಲ್ಲಿ ಇಂದು ಸ್ವಚ್ಛತೆಯ ಕಾರ್ಯಕ್ರಮ ಆರಂಭ ಮಾಡಿ ಇವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಎಲ್ಲ ಪುರೋಹಿತರು ಮತ್ತು ಎಲ್ಲ ವಿದ್ಯಾರ್ಥಿಗಳು, ನಮ್ಮ ವೇದಕೋಶ ಕಲೀಲಿಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳ ಜೊತೆ ಕೂಡಿ ಇವತ್ತು ನಾವು ರಾಘವೇಂದ್ರ ಸ್ವಾಮಿ
ಗುಡಿಯನ್ನು ಸ್ವಚ್ಛ ಮಾಡುವಂಥ ಕಾರ್ಯ ಪ್ರಾರಂಭಿಸಿದ್ದೇವೆ. ಇವತ್ತು ನಂದೀಶ್ವರ ಗುಡಿಯಲ್ಲಾಗಿದೆ, ಇವತ್ತು LBS ನಗರದಲ್ಲೂ ಮತ್ತು ನಮ್ಮ ಕಂಠೇಶ್ವರ ಗುಡಿಯನ್ನು ಸ್ವಚ್ಛ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ಎಲ್ಲ ವಾರ್ಡ್ಗಳಲ್ಲಿ ಗುಡಿಗಳನ್ನು ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ಇವತ್ತಿಂದ ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ಬಯಸ್ತೀವಿ. ನಮಸ್ಕಾರ. ಪ್ರಧಾನಿಗಳು ಹೇಳಿದಂತೆ ರಾಮ ಮಂದಿರ ಉದ್ಘಾಟನೆ ಜನವರಿ 22ರಂದಿದೆ. ಅದಕ್ಕಿಂತ ಮುಂಚಿತವಾಗಿ 10 ದಿನಗಳ ಕಾಲ ಎಲ್ಲರೂ ತಮ್ಮ ತಮ್ಮ ಏರಿಯಾ ಮತ್ತು ವಾರ್ಡ್ನಲ್ಲಿರುವಂಥ ಗುಡಿಗಳು ಸ್ವಚ್ಛ ಮಾಡಬೇಕಂತೇಳಿ ಕರೆ ಕೊಟ್ಟಿದ್ದರು. ಆ ಕರೆಗೆ ಅನುಗುಣವಾಗಿ ಇವತ್ತು ನಮ್ಮ ರಾಯಚೂರು ನಗರ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ತಮ್ಮ ತಮ್ಮ ವಾರ್ಡಿನಲ್ಲಿ ಗುಡಿಗಳನ್ನು ಸ್ವಚ್ಛ ಮಾಡುವಂಥ ಕೆಲಸ ಜನರು ಮಾಡ್ತಾ ಇದ್ದಾರೆ. ನಾನು ನಮ್ಮ ರಾಯಚೂರಿನ ಜಿಲ್ಲೆಯ ಎಲ್ಲ ಜನರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ತಮ್ಮ ಯಾವ ಗುಡಿ ಇರ್ತದೆ ತಮ್ಮ ಮನೆ ಪಕ್ಕದಲ್ಲಿರುವಂಥ ಗುಡಿ ತಮಗೆ ಎಷ್ಟಾಗ್ತದೋ ಅಷ್ಟು ಸ್ವಚ್ಛ ಮಾಡುವಂಥ ಕೆಲಸ ನಾವು ಇವತ್ತಿಂದ ಪ್ರಾರಂಭ ಮಾಡದೇ ಇದ್ದಲ್ಲಿ ನಾವು ಪ್ರಾರಂಭ ಮಾಡಬೇಕು. ಮತ್ತು 22ನೇ ತಾರೀಕು 5 ಪ್ರಣತಿಗಳನ್ನು ತಮ್ಮ ಮನೆ ಮುಂದೆ ಹಚ್ಚಿ ಇವತ್ತು ರಾಮದೇವರಿಗೆ ನಾವು ಅರ್ಪಣೆ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವಿವಿಧ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಬಿಜೆಪಿ ನಗರ ಅಧ್ಯಕ್ಷರಾದ ಬಿ ಗೋವಿಂದ್, ಮುಖಂಡರಾದ ವೈಗೋಪಾಲ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ನಗರಸಭೆ ಸದಸ್ಯರಾದ ಇ ಶಶಿರಾಜ್, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ವ್ಯವಸ್ಥಾಪಕ ದ್ವಾರಕಾನಾಥ್, ಕೋಲಾರ್ ವೆಂಕಟೇಶ್, ಸಣ್ಣ ಈರಣ್ಣ, ರಾಮಾಂಜನೇಯ, ಅರ್ಚಕರು, ಪುರೋಹಿತರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಿಟ್ ಅಂಡ್ ರನ್ ಪ್ರಕರಣ ಪ್ರಸ್ತಾವಿಕ ಕಾಯ್ದೆ ಚಾಲಕರಿಗೆ ಮಾರಕವಾಗಲಿದ್ದು ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಡಾ ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಹಿಟ್ ಅಂಡ್ ರನ್ ಪ್ರಕರಣ ಪ್ರಾಸ್ತಾವಿಕ ಕಾಯ್ದೆ ಚಾಲಕರಿಗೆ ಮಾರಕವಾಗಲಿದ್ದು ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಡಾ ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೆಚ್ಚಾಗಿ ರೋಡ್ ಬ್ರೇಕರ್ಗಳನ್ನು ಅಳವಡಿಸಬೇಕು. ಹೆದ್ದಾರಿ ನಿಯಮಗಳನ್ನು ಪಾಲಿಸದೆ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಚಾಲನೆ ಮಾಡುವುದರಿಂದ ಅಪಘಾತ ಸಂಭವಿಸುತ್ತಿದ್ದು ಕಡಿವಾಣ ಹಾಕಬೇಕು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಸಂಗ್ರಹ ಸ್ಥಳದಿಂದ ಕೆಲವೇ ದೂರದವರೆಗೆ ಸುರಕ್ಷಿತವಾದ ರಸ್ತೆಗಳು ಇದ್ದು ಮುಂದಿನ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುರಕ್ಷತೆಯ ನಾಮಫಲಕಗಳನ್ನು ಅಳವಡಿಸದೇ ಇರುವುದರಿಂದ ಅಪಘಾತಗಳು ನಡೆಯುತ್ತಿದ್ದು ಈ ಬಗ್ಗೆ ಸೂಕ್ತ ಕ್ರಮ ವಹಿಸಿ ನಾಮಫಲಕಗಳು ಅಳವಡಿಸಬೇಕು. ಹೆದ್ದಾರಿಗಳಲ್ಲಿ ಅಪಘಾತ ನಿಯಂತ್ರಣಕ್ಕೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಹೆದ್ದಾರಿಗಳಲ್ಲಿ ಸಂಭವಿಸುವ ಅಪಘಾತಗಳ ಕುರಿತು ಸೂಕ್ಷ್ಮತೆಯನ್ನು ಗಮನಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಹಣವನ್ನು ಪಡೆದು ಅವರ ವಾಹನಗಳನ್ನು ಬಿಡುಗಡೆಗೊಳಿಸುತ್ತಿದ್ದು ಈ ಬಗ್ಗೆ ಕ್ರಮ ವಹಿಸಬೇಕು. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಅನಕ್ಷರಸ್ಥ ವಾಹನ ಚಾಲಕರಿಗೆ ಇಲ್ಲಸಲ್ಲದ ನೋಟಿಸ್ಗಳನ್ನು ನೀಡುತ್ತಿದ್ದಾರೆ. ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ವಾಹನ ಚಾಲಕರು ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ತಿಳಿಯದ ಹಾಗೆ ಬೇರೆ ಕಾರಣಗಳಿಂದ 5,000 ರೂಪಾಯಿಗಳಿಂದ 30,000 ರೂಪಾಯಿಗಳವರೆಗೆ ದಂಡವನ್ನು ಪಾವತಿಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಅಪಘಾತ ಕುರಿತು ಮಾಹಿತಿ ಕೇಳಿದಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲ ಎಂದು ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿದ್ದಾರೆ. ನಗರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಕ್ರಮ ವಹಿಸಬೇಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಮುಖ ಸ್ಥಳದಲ್ಲಿ ಮಾತ್ರ ರೋಡ್ ಬ್ರೇಕ್ ಹಾಕಬೇಕು. ರೋಡ್ ಬ್ರೇಕ್ ದೀಪಗಳ ಅಳವಡಿಸಬೇಕೆಂದು ಒತ್ತಾಯಿಸಿದರು. ವಿಷಯ ಮಾನ್ಯ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಚಾಲಕರ ಕುರಿತಾಗಿ ಮಂಡಿಸಿದ ಹೊಸ ಕಾನೂನುಗಳನ್ನು ಹಿಂಪಡೆಯುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಡಾ ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿ, ದಲಿತ ಸಂಘಟನೆಗಳ ಒಕ್ಕೂಟ, ಕಲ್ಯಾಣ ಕರ್ನಾಟಕ ಸಮಿತಿ ರಾಯಚೂರು ಇವರ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕೇಂದ್ರ ಸರ್ಕಾರದ ಪರವಾಗಿ ಮಾನ್ಯ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ರಸ್ತೆಗಳಲ್ಲಿ ಅಪಘಾತ ಸಂಭವಿಸಿದರೆ ಅದಕ್ಕೆ ಸಂಬಂಧಿಸಿದ ಚಾಲಕರಿಗೆ ಕನಿಷ್ಠ 10 ಲಕ್ಷ ರೂಪಾಯಿ ದಂಡ ವಿಧಿಸುವ ಹಾಗೂ 7 ವರ್ಷ ಜೈಲು ಶಿಕ್ಷೆ ಹೊಸ ಕಾನೂನನ್ನು ಮಂಡಿಸಿದ್ದಾರೆ. ಆದರೆ ಯಾವೊಬ್ಬ ಚಾಲಕರು ಸಹ ಉದ್ದೇಶಪೂರ್ವಕವಾಗಿ ಅಪಘಾತಗಳನ್ನು ಸಂಭವಿಸುವಂತೆ ಮಾಡುವುದಿಲ್ಲ. ಕೆಲವೊಂದು ಅಂಶಗಳನ್ನು ತಾವುಗಳು ಗಮನದಲ್ಲಿಟ್ಟುಕೊಂಡು ಈ ಅಂಶಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇ ಆದರೆ ಇನ್ನು ಮುಂದೆ ದೇಶದಲ್ಲಿ ಯಾವುದೇ ಅಪಘಾತಗಳು ಸಂಭವಿಸುವುದಿಲ್ಲ. ಪ್ರಮುಖ ಅಂಶಗಳೇನು? ಹೆದ್ದಾರಿ ನಿಯಮಗಳನ್ನು ಪಾಲಿಸದೆ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಚಾಲನೆ ಮಾಡುವುದರಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಸಂಗ್ರಹ ಸ್ಥಳದಿಂದ ಕೆಲವೇ ದೂರದವರೆಗೆ ಸುರಕ್ಷಿತವಾದ ರಸ್ತೆಗಳನ್ನು ಅಳವಡಿಸದೇ ಇರುವುದು, ಹೆದ್ದಾರಿಗಳಲ್ಲಿ ಅಪಘಾತ ನಿಯಂತ್ರಣಕ್ಕೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸದೇ ಇರುವುದು, ಹೆದ್ದಾರಿಗಳಲ್ಲಿ ಸಂಭವಿಸುವ ಅಪಘಾತಗಳ ಕುರಿತು ಸೂಕ್ಷ್ಮತೆಯನ್ನು ಗಮನಿಸದೇ ಇರುವುದು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷ ಬಿ ಸದಾನಂದ್, ಆನಂದ್ ಯಗ್ನೂರು, ರಂಗಪ್ಪ ಅಸ್ಕಿಹಾಳ್, ತಿಮ್ಮಪ್ಪ ಕಡಗೋಳ್, ಬಿ ಹನುಮೇಶ್, ರಮೇಶ್ ಸಿರವಾರ್, ಗೋವಿಂದ್ ಮೇಸ್ತ್ರಿ ಸೇರಿದಂತೆ ಅನೇಕರಿದ್ದರು.
ಮಹಾಯೋಗಿ ವೇಮನರು ಸಮಾಜಕ್ಕೆ ನೀಡಿದ ಉತ್ತಮ ಸಂದೇಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಸಮಾಜದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಶ್ರಮಿಸಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ ಅವರು ಹೇಳಿದರು. ಮಹಾಯೋಗಿ ವೇಮನರ ಸಮಾಜಕ್ಕೆ ನೀಡಿದ ಉತ್ತಮ ಸಂದೇಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಸಮಾಜದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಶ್ರಮಿಸಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಹೇಳಿದರು. ಅವರು ನಗರದ ಪಂಡಿತ್ ಸಿದ್ದರಾಮ ಜಮಾಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಶರಣರು ಮಾನವ ಜನ್ಮದಲ್ಲಿ ಜ್ಞಾನದಿಂದ ಯೋಗಿಗಳಾಗಿ ಎಲ್ಲಾ ಮಾನವ ಕುಲಕ್ಕೆ ಒಳಿತಾಗಲಿ ಎಂದು ಒಳ್ಳೆಯ ದಾರಿಯನ್ನು ಹೇಳಿಕೊಟ್ಟ ಮಹಾಯೋಗಿ ವೇಮನ ಯೋಗಿಗಳು ನಮಗೆ ದೊಡ್ಡ ಆಸ್ತಿಯಾಗಿದ್ದಾರೆ. ಹಾಗಾಗಿ ಶರಣರ ಹಾದಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ತಮ್ಮ ಕೃತಿಗಳ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ ಹಲವು ಸಂದೇಶಗಳನ್ನು ನೀಡಿದ್ದಾರೆ. ಅಂತಹ ಮಹಾನ್ ಯೋಗಿಗಳ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದರು. ಇದೇ ವೇಳೆ ಉಪನ್ಯಾಸಕರಾದ ಬಿ ಗೋವರ್ಧನ್ ರೆಡ್ಡಿ ದಿನ್ನಿ ಅವರು ಉಪನ್ಯಾಸ ನೀಡಿ ವೇಮನ ಯೋಗಿ ಶ್ರೇಷ್ಠ ವಚನಕಾರರು, ಚಿಂತಕರು ಮತ್ತು ಮಾನವ ಕುಲದ ಅಭಿವೃದ್ಧಿಗಾಗಿ ಶ್ರಮಿಸಿದವರಾಗಿದ್ದು ಅಂತಹ ಮಹಾನ್ ಶರಣರು ನೀಡಿದ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆಯಬೇಕು. ಅವರು ಕೇವಲ ರೆಡ್ಡಿ ಸಮಾಜಕ್ಕೆ ಸೀಮಿತರಾಗಬಾರದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉತ್ತಮ ಅಂಕ ಗಳಿಸಿದ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ರೆಡ್ಡಿ ಸಮಾಜದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ಸಮಾಜದ ಮುಖಂಡರಾದ ರಾಮಚಂದ್ರ ರೆಡ್ಡಿ, ಗೋಪಾಲ್ ರೆಡ್ಡಿ, ಶರಣ ರೆಡ್ಡಿ, ಮಹಾಂತೇಶ್ ಬಿರಾದರ್, ಕೇಶವ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿಶೇಷ ವರ್ಗ ಮತ್ತು ವಿಶೇಷ ವರ್ಗಗಳ ಸ್ಪೆಷಲ್ ಕ್ಯಾಟಗರಿ ಅಡಿಯಲ್ಲಿ ನಿವೇಶನ ಮತ್ತು ಮನೆಗಳನ್ನು ಹಂಚಿಕೆ ಮಾಡುವಲ್ಲಿ ಆಗುತ್ತಿರುವ ವಿಳಂಬ ಧೋರಣೆ ಖಂಡಿಸಿ ಜನವರಿ 22ರಿಂದ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನರಸಿಂಹಲು ಹೇಳಿದರು. ವಿಶೇಷ ವರ್ಗ ಮತ್ತು ವಿಶೇಷ ವರ್ಗಗಳ ಸ್ಪೆಷಲ್ ಕ್ಯಾಟಗರಿ ಅಡಿಯಲ್ಲಿ ನಿವೇಶನ ಮತ್ತು ಮನೆಗಳನ್ನು ಹಂಚಿಕೆ ಮಾಡುವಲ್ಲಿ ಆಗುತ್ತಿರುವ ವಿಳಂಬ ಧೋರಣೆ ಖಂಡಿಸಿ ಜನವರಿ 22ರಿಂದ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನರಸಿಂಹಲು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರ ಸ್ಥಳೀಯ ಸಂಸ್ಥೆಗಳಿಂದ 4-5 ಬಾರಿ ಸಮೀಕ್ಷೆ ನಡೆಸಿದ್ದರೂ ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಶಿಫಾರಸು ಮಾಡುತ್ತಿಲ್ಲ. ಅನೇಕ ಬಾರಿ ಪ್ರತಿಭಟನೆ ಮನವಿಗಳನ್ನು ನೀಡಿದರೂ ಜಿಲ್ಲಾಡಳಿತ ಸ್ಪಂದಿಸುತ್ತಿಲ್ಲ. ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ನಡೆಯಲಿರುವ ಅಹೋರಾತ್ರಿ ಹೋರಾಟದಲ್ಲಿ ಜಿಲ್ಲೆಯ ಫಲಾನುಭವಿಗಳು ಭಾಗವಹಿಸಲಿದ್ದಾರೆ ಎಂದರು. ದಲಿತ ಸಮರ ಸೇನೆ ಜಿಲ್ಲಾಧ್ಯಕ್ಷ ನೀಲಕಂಠ ಮಾತನಾಡಿ, ನಿವೇಶನ ಮತ್ತು ವಸತಿ ನೀಡುವಂತೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ 4 ಬಾರಿ ಸಮೀಕ್ಷೆ ನಡೆಸಲಾಗಿದೆ. 900 ಫಲಾನುಭವಿಗಳ ಗುರುತಿಸಲಾಗಿದೆ. ಸಿಂಧನೂರು 237, ಲಿಂಗಸಗೂರು 188, ಮಾನ್ವಿ 163, ಸಿರವಾರ 218, ಕವಿತಾಳ 188, ಹಟ್ಟಿ 74 ಫಲಾನುಭವಿಗಳನ್ನು ಗುರುತಿಸಲಾಗಿದೆ. ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿಗಳಿಗೆ ಕೇಳಿದರೆ ಉಡಾಫಿಯಾಗಿ ಮಾತನಾಡಿ ಮಹಿಳೆಯರನ್ನು ಹೊರ ಕಳಿಸುವಂತೆ ಹೇಳುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೂ ಕ್ರಮ ವಹಿಸಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸಿದ ಜನತಾ ದರ್ಶನದಲ್ಲಿಯೂ ದೂರು ನೀಡಲಾಗಿದ್ದರಿಂದ ಸಚಿವರು ಸೂಚನೆ ನೀಡಿದರು. ಮನೆಗಳನ್ನು ನೀಡುತ್ತಿಲ್ಲ. ವಸತಿ ಸಚಿವರು ಸಹ ಪತ್ರ ಬರೆದರೂ ಜಿಲ್ಲಾಡಳಿತ ಸ್ಪಂದಿಸದೇ ಇರುವುದನ್ನು ಖಂಡಿಸಿ ಅಹೋರಾತ್ರಿ ಧರಣಿ ನಡೆಯಲಿದೆ. 3,000 ಮಹಿಳೆಯರು ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕರಿಯಪ್ಪ, ರಂಗಮ್ಮ, ಅನಿಲ್, ಶಂಕರ್, ದುರ್ಗಮ್ಮ, ಮೆಹಬೂಬ್ ಬಿ ಸೇರಿದಂತೆ ಅನೇಕರಿದ್ದರು. ಬರಗಾಲದ ಪರಿಹಾರ, ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ, ನರೇಗಾದಡಿ 200 ದಿನ ಕೆಲಸ, 600 ಕೂಲಿ ನಿಗದಿಗೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬರಗಾಲ ಪರಿಹಾರ, ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ, ನರೇಗಾದ ಅಡಿ 200 ದಿನ ಕೆಲಸ, 600 ರೂಪಾಯಿ ಕೂಲಿ ನಿಗದಿಗೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬರಗಾಲ ಹಿನ್ನೆಲೆಯಲ್ಲಿ ಬೆಳೆ ನಷ್ಟ ಪರಿಹಾರ ನೀಡಿ ಎಲ್ಲಾ ರೀತಿಯ ಸಾಲ ಮನ್ನಾ ಮಾಡಬೇಕು. ರೈತರ ಆತ್ಮಹತ್ಯೆಗಳು ತಡೆಗಟ್ಟಬೇಕು ಮತ್ತು ಜಾನುವಾರುಗಳಿಗೆ ಮೇವು, ಕುಡಿಯುವ ನೀರು, ಸಾರ್ವಜನಿಕರಿಗೆ ಹೆಚ್ಚುವರಿ ಪಡಿತರ ಘೋಷಿಸಬೇಕು. ಬಗರ್ ಹುಕುಂ ಸಾಗುವಳಿದಾರರಿಗೆ ಶೀಘ್ರ ಹಕ್ಕುಪತ್ರ ನೀಡಬೇಕು. ರೈತರನ್ನು ಭೂಮಿಯಿಂದ ಒಕ್ಕಲೆಬ್ಬಿಸಲು ಹೊರಟಿರುವ ಅರಣ್ಯ ಇಲಾಖೆ ದೌರ್ಜನ್ಯ ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವರ್ಷಕ್ಕೆ 200 ದಿನಗಳ ಕಾಲ ಕೆಲಸ, ದಿನಕ್ಕೆ 600 ರೂಪಾಯಿ ನಿಗದಿಪಡಿಸಿ ಪ್ರತಿ ವಾರ ಹಣ ಪಾವತಿಸಬೇಕು. ಬರ ಪರಿಹಾರವನ್ನು ಖುಷ್ಕಿ ಜಮೀನಿಗೆ ಹೆಕ್ಟೇರ್ಗೆ 20,000, ತರಿ ಜಮೀನಿಗೆ 50,000 ಪರಿಹಾರವನ್ನು ರಾಜ್ಯ, ಕೇಂದ್ರ ಮತ್ತು ಸರ್ಕಾರ ನೀಡಬೇಕು. ರಾಜ್ಯದ ಭೀಕರ ಬರಗಾಲವನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಬೇಕು. ರಾಜ್ಯ ಸರ್ಕಾರದ ಕೋರಿಕೆಯಂತೆ ಪರಿಹಾರ ಹಣವನ್ನು ಕೇಂದ್ರ ಸರ್ಕಾರ ಒದಗಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕರಿಯಪ್ಪ ಅಚೋಳಿ, ಉಪಾಧ್ಯಕ್ಷ ಕೆಜಿ ವೀರೇಶ್,
ತಾಲೂಕು ಅಧ್ಯಕ್ಷ ಇ ರಂಗನಗೌಡ, ಗೋವಿಂದ್ ನಾಯಕ್, ತಿಮ್ಮಪ್ಪ, ಮಲ್ಲೇಶ್, ಮಾರೆಪ್ಪ, ವೀರಶಾಪಲ್ದಿನ್ನಿ, ಶ್ರೀನಿವಾಸ್ ವಡ್ಡೆಪಲ್ಲಿ, ಗುಂಡ್ಲ ಆಂಜನೇಯ, ಬಜಾರಪ್ಪ, ಬಸವರಾಜ್, ಜಂಬಯ್ಯ, ಜಂಗ್ಲಪ್ಪ, ರಮೇಶ್ ಸೇರಿದಂತೆ ಅನೇಕರಿದ್ದರು. ರಾಯಚೂರು ವಿಶ್ವವಿದ್ಯಾಲಯ ವಾಣಿಜ್ಯಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ನಿಖಿಲ್ ಕೆ ಹಾಗೂ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಸುರೇಶ್ ಜಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯುವ ಮೂಲಕ ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯನ್ನು ಉಂಟುಮಾಡಿದ್ದಾರೆ. ರಾಯಚೂರು ವಿಶ್ವವಿದ್ಯಾಲಯ ವಾಣಿಜ್ಯಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ನಿಖಿಲ್ ಕೆ ಹಾಗೂ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಸುರೇಶ್ ಜಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯುವ ಮೂಲಕ ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯನ್ನು ಉಂಟು ಮಾಡಿದ್ದಾರೆ. ಸರ್ಕಾರಿ, ಖಾಸಗಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಲು ಎನ್ಇಟಿ ಅರ್ಹತೆ ಕಡ್ಡಾಯವಾಗಿದ್ದು, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಪರವಾಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು 83 ವಿಷಯಗಳಲ್ಲಿ ವರ್ಷಕ್ಕೆ 2 ಬಾರಿ ನಡೆಸುತ್ತದೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಕುಲಪತಿಗಳಾದ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ, ಕುಲಸಚಿವರಾದ ಪ್ರೊಫೆಸರ್ ವಿಶ್ವನಾಥ್ ಎಂ, ಕುಲಸಚಿವರಾದ ಪ್ರೊಫೆಸರ್ ಯರಿಸ್ವಾಮಿ, ವಿಭಾಗದ ಡೀನ್ ಪ್ರೊಫೆಸರ್ ಪಾರ್ವತಿ ಸಿಎಸ್, ಪ್ರೊಫೆಸರ್ ಭಾಸ್ಕರ್ ಪಿ, ವಿದ್ಯಾರ್ಥಿ ಕಲ್ಯಾಣಾಧಿಕಾರಿ ಡಾಕ್ಟರ್ ಜಿಎಸ್ ಬಿರಾದರ್ ಸೇರಿದಂತೆ ವಿಭಾಗಗಳ ಸಂಯೋಜಕರು ಹಾಗೂ ಅಧ್ಯಾಪಕರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಒಳ ಮೀಸಲಾತಿ ಜಾರಿಗೆ ಕೇಂದ್ರ ಶಿಫಾರಸು, ರಾಜಕೀಯ ಲಾಭ ಪಡೆಯುವ ದುರುದ್ದೇಶ ಎಂ ವಿರೂಪಾಕ್ಷಿ. ರಂದು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಂಗಳ ಭವನ ಉದ್ಘಾಟನೆ, ರಂಭಾಪುರಿ ಜಗದ್ಗುರುಗಳು ಭಾಗಿ, ಶ್ರೀ ಅಭಿನವ ರಾಜೋಟಿ ವೀರಶಿವಾಚಾರ್ಯರು. ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣ, ವಾರಸುದಾರರಿಗೆ ವಸ್ತುಗಳ ವಿತರಣೆ, 113 ಪ್ರಕರಣಗಳಲ್ಲಿ 1,79,00,000 ಜಪ್ತಿ, 164 ಆರೋಪಿಗಳ ಬಂಧನ, ಎಸ್ಪಿ. 21ರಂದು ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಕೆ ಶಾಂತಪ್ಪ. 20ರಿಂದ ಯರಗೇರ ಬಡೆಸಾವು ಉರುಸು ಪ್ರಾರಂಭ, ಸಕಲ ಸಿದ್ಧತೆ, ಮೊಹಮ್ಮದ್ ನಿಜಾಮುದ್ದೀನ್. ಜವಾಹರ ನಗರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸ್ವಚ್ಛತಾ ಅಭಿಯಾನ. ಹಿಟ್ ಅಂಡ್ ರನ್ ಪ್ರಸ್ತಾವಿತ ಕಾಯ್ದೆ ಹಿಂಪಡೆಗೆ ಒತ್ತಾಯ. ವಿಶೇಷ ವರ್ಗಗಳಿಗೆ ನಿವೇಶನ ವಸತಿ ನೀಡದ ಜಿಲ್ಲಾಡಳಿತ, 22ರಿಂದ ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ, ನರಸಿಂಹಲು. ಮಹಾಯೋಗಿ ವೇಮನರ ತತ್ವಾದರ್ಶ ಪಾಲಿಸಿ, ಡಾಕ್ಟರ್ ಟಿ ರೋಣಿ. ಬರಗಾಲ ಪರಿಹಾರ, ನರೇಗಾ ಕೆಲಸ ಕೂಲಿ ಹೆಚ್ಚಳಕ್ಕೆ ಒತ್ತಾಯಿಸಿ ಮನವಿ. ಮತ್ತು ನೀಟ್ ಪರೀಕ್ಷೆಯಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಸಾಧನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.